ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಶ್ರೀ ದುರ್ಗಾದೇವಿ ಮತ್ತು ಮಹಿಮಾಂಬಿಕಾ ದೇವಿ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದ ಅಂಗವಾಗಿ ಪರಮ ಪೂಜ್ಯ ಶ್ರೀ ಪ್ರಭು ಗುರುಕುಮಾರೇಶ್ವರ ಸ್ವಾಮಿಗಳು ನೂತನ ಪೀಠಾಧಿಕಾರಿಗಳು, ಹಿರೇಮಠ ಕನ್ನೂರ್ ದೇವದುರ್ಗ. ಪರಮ ಪೂಜ್ಯ ಶ್ರೀ ನಿಜಲಿಂಗಪ್ಪ ತಾತನವರು ಮಹಾಸ್ವಾಮಿಗಳು, ಶ್ರೀ ಮೈಲಾರ ಲಿಂಗೇಶ್ವರ ಶರಣ ಸಂಸ್ಥಾನ ಮಠ ದೇವರಗುಂಡಗುರ್ತಿ ಇವರ ಕೃಪಾ ಆಶೀರ್ವಾದದೊಂದಿಗೆ ಕಾರ್ಯಕ್ರಮಗಳು ನಡೆಯಲಿವೆ. ದಿನಾಂಕ 17/3/2025 ಸೋಮವಾರ ದಿನ ನಡೆಯುವ ಕಾರ್ಯಕ್ರಮಗಳು: ಸತತ 4ನೇ ವರ್ಷ ದಿವಂಗತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಸಂಜೆ 4 ಗಂಟೆಗೆ ಹರವಂಟಿಗೆ ಕುಡಿಯುವ ನೀರು, ಅನ್ನ ಸಂತರ್ಪಣೆ ಮತ್ತು ಶಾಲೆ ಮಕ್ಕಳಿಗೆ ನೋಟು ಬುಕ್ಕು ಪೆನ್ನು ವಿತರಿಸಲಾಗುವುದು. ದಿನಾಂಕ 18/3/2025 ಮಂಗಳವಾರರಂದು ನಡೆಯುವ ಕಾರ್ಯಕ್ರಮಗಳು: ಬೆಳಗ್ಗೆ 11 ಗಂಟೆಗೆ ಹೂವಿನ ಹೆಗಡಿ ಕೃಷ್ಣ ನದಿಯಲ್ಲಿ ದೇವಿ ಮೂರ್ತಿಗಳಿಗೆ ಗಂಗಾಸ್ಥಳ, ಸಮಯ 2 ಗಂಟೆಗೆ ದೇವದುರ್ಗದ ಜಹೀರುದ್ದೀನ್ ಶಾಷ ಸರ್ಕಲ್ನಿಂದ ಡೋಳು ಬಾಜಾ ಭಜಂತ್ರಿಗಳೊಂದಿಗೆ ದೇವಿ ಮೂರ್ತಿಗಳನ್ನು ಶಾಂತಿನಗರ ಮಾಳೆಗಡ್ಡೆಯಲ್ಲಿರುವ ಶ್ರೀ ದುರ್ಗಾ ಮಹಿಮಾಂಬಿಕಾ ದೇವಿ ದೇವಸ್ಥಾನದ ಹೊರಗೆ ಮೆರವಣಿಗೆ ಆದ ನಂತರ ದೇವಿಯ ಮೂರ್ತಿಗಳಿಗೆ ಸಮಯ ಸಂಜೆ 6 ಗಂಟೆಗೆ ಪೂಜಾ ಕಾರ್ಯಕ್ರಮ ನಡೆಯುವುದು. ಹರಕೆ ಬ್ಯಾಟೆಗಳೊಂದಿಗೆ ಕುಂಭ ಜ್ಯೋತಿ ದೀಡು ನಮಸ್ಕಾರ ಕಾರ್ಯಕ್ರಮ ಜರುಗುವವು. ಸಮಯ 8:30 ಗಂಟೆಗೆ ಸಿಹಿ ಮಹಾಪ್ರಸಾದ ಜರುಗುವುದು. ಸಮಯ ರಾತ್ರಿ 10ರಿಂದ ಬೆಳಗ್ಗೆ 6 ಗಂಟೆಯವರೆಗೆ ಭಜನೆ ಹಾಗೂ ಡೊಳ್ಳಿನ ಜನಪದ ಕಾರ್ಯಕ್ರಮ ಜರುಗುವುದು. ದಿನಾಂಕ 19/3/2025 ಬುಧವಾರ ಬೆಳಗ್ಗೆ 8ರಿಂದ ರಾತ್ರಿ 8ರವರೆಗೆ ದೇವಿಯ ಮಹಾಪ್ರಸಾದ ಜರುಗುವುದು. ದೇವದುರ್ಗ ರುದ್ರಾಕ್ಷಿ ಕುಟುಂಬದ ವತಿಯಿಂದ ಸರ್ವರಿಗೂ ಆತ್ಮೀಯ ಸ್ವಾಗತ ಕೋರುವವರು ಹಿರಣ್ಯ ರುದ್ರಾಕ್ಷಿ ಮಾಜಿ ಪುರಸಭಾ ಸದಸ್ಯರು ಹಾಗೂ ಅಧ್ಯಕ್ಷರು, ಶ್ರೀ ರುದ್ರಾಕ್ಷಿ ಹಗಲು ವೇಷ ಕಲಾ ಸಂಸ್ಕೃತಿ ಸಂಘ ದೇವದುರ್ಗ. ಸ್ಥಳ ಶಾಂತಿನಗರ, ವಾರ್ಡ್ ನಂಬರ್ 4, ಮಳೆಗಡ್ಡೆ, ದೇವದುರ್ಗ. ದೇಶದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯದ ಪ್ರಮಾಣ ಹೆಚ್ಚಳ ಸೇರಿ ಕೌಟುಂಬಿಕ ಹಿಂಸೆಯ ಕಾರಣದಿಂದ ಮಹಿಳೆಯರು ತೀವ್ರ ಶೋಷಣೆಗೆ ಗುರಿಯಾಗುತ್ತಿದ್ದು, ಈ ಕೂಡಲೇ ಮಹಿಳೆಯರ ವಿವಿಧ ಬೇಡಿಕೆ ಈಡೇರಿಸುವಂತೆ ಸಿಐಟಿಯು ನಗರದ ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಮಹಿಳೆಯರಿಗೆ ಸಾಕಷ್ಟು ಗುಣಮಟ್ಟದ ಉದ್ಯೋಗಗಳನ್ನು ಖಚಿತಪಡಿಸಬೇಕು. ಮಹಿಳೆಯರನ್ನು ಕಾರ್ಮಿಕರು ಅಥವಾ ರೈತರು ಎಂದು ಪರಿಗಣಿಸಿ ಅವರ ಕೆಲಸವನ್ನು ಗುರುತಿಸಿ, ವೇತನವಿಲ್ಲದ ಮಹಿಳೆಯರನ್ನು ಗುರುತಿಸಿ ಅವರು ಜಿಡಿಪಿಗೆ ತಮ್ಮ ಕೊಡುಗೆ ಕೊಡುವಂತೆ ಮಾಡಬೇಕು. ಸ್ಕೀಮ್ಗಳಲ್ಲಿ ಗೌರವಧನದಲ್ಲಿ ಕೆಲಸ ಮಾಡುವ ಕಾರ್ಮಿಕರೆಂದು ಗುರುತಿಸಿ 45ನೇ ಐಪಿಎಲ್ಸಿ ಪ್ರಕಾರ ಕನಿಷ್ಠ ವೇತನ, ಸೇವಾ ಭದ್ರತೆ, ಗ್ರಾಚ್ಯುಟಿ ಮುಂತಾದ ಸೌಲಭ್ಯಗಳನ್ನು ನೀಡಬೇಕು. ಎಲ್ಲ ಮಹಿಳೆಯರಿಗೂ ಮುಪ್ಪಿನ ರಜೆ, ಹೆರಿಗೆ ಸೌಲಭ್ಯ ಮತ್ತು ವ್ಯವಸ್ಥೆ ಖಚಿತಪಡಿಸಬೇಕು. ಎಲ್ಲ ವಲಯಗಳಲ್ಲಿ ಮಹಿಳೆಯರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಖಚಿತಪಡಿಸಬೇಕು. ಎಲ್ಲ ಕೆಲಸದ ಸ್ಥಳಗಳಲ್ಲೂ ಪೋಸ್ಟ್ ಕಾಯ್ದೆಯ ಕಟ್ಟುನಿಟ್ಟಾದ ಅನುಷ್ಠಾನವಾಗಬೇಕು. ಕೆಲಸದ ಸ್ಥಳಗಳಲ್ಲಿ ಮಹಿಳೆಯರಿಗೆ ಸುರಕ್ಷತಾ ಕ್ರಮಗಳನ್ನು ಖಚಿತಪಡಿಸಬೇಕು. ಮಹಿಳೆಯರಿಗೆ ರಾತ್ರಿ ಪಾಳೆಯ ಕೆಲಸವಿಲ್ಲದಂತೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ನಾವು ರಾಯಚೂರು ಜಿಲ್ಲೆಯಿಂದ ಇವತ್ತು ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರತಿ ವರ್ಷವೂ ಕೂಡ ಒಂದು ಫಂಕ್ಷನ್ ಥರ ಆಚರಣೆ ಮಾಡ್ತಾ ಇದ್ವಿ. ಈ ವರ್ಷ ವಿಶೇಷವಾಗಿ ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 117ನೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಮಹಿಳೆಯರ ಹಕ್ಕೊತ್ತಾಯಗಳನ್ನು ಹಿಡ್ಕೊಂಡು ನಾವು ಇವತ್ತು ಸರ್ಕಾರಕ್ಕೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ತಹಸೀಲ್ದಾರ್ ಮುಖಾಂತರ ಮಹಿಳೆಯರಿಗಾಗ್ತಕ್ಕಂಥ ಅನ್ಯಾಯ ಮತ್ತು ದೌರ್ಜನ್ಯ ಮತ್ತು ಮಹಿಳೆಯರಿಗೆ ಸಿಗಬೇಕಾದಂಥ ಸವಲತ್ತುಗಳು ಕೂಡ ನಮಗೆ ಕೊಡಬೇಕನ್ನೋದು, ಮತ್ತು ಸ್ಕೀಮ್ ನೌಕರರಾಗಿರ್ತಕ್ಕಂಥ ಮಹಿಳೆಯರು ಇರ್ತಕ್ಕಂಥ ಕ್ಷೇತ್ರಗಳಲ್ಲಿ ಅಂದರೆ ಅಂಗನವಾಡಿ, ಬಿಸಿ ಊಟ, ಆಮೇಲೆ ಆಶಾ ಕಾರ್ಯಕರ್ತರು, ಇವರಿಗೂ ಕೂಡ ಸ್ಕೀಮ್ ನೌಕರದಾರ ಅಂತ ತೆಗೆದು ಕಾಯಂ ನೌಕರ ಅಂತ ಪರಿಗಣಿಸಬೇಕು. ಮತ್ತು ಮಹಿಳೆಯರ ಮೇಲೆ ಅಲ್ಲೆಲ್ಲಿ ಅತ್ಯಾಚಾರಗಳು ಭಾಳ ಆಗ್ತಾ ಇದ್ದಾವೆ, ಅದನ್ನು ಕೂಡ ತಡೆಗಟ್ಟಬೇಕು. ಮತ್ತು ಮಹಿಳೆಯರ ಮೇಲೆ ಆಗ್ತಕ್ಕಂಥ ಅತ್ಯಾಚಾರ ಮಾಡಿದಂಥವ್ರಿಗೆ
ಕಾನೂನುಬದ್ಧವಾಗಿ ಅವರಿಗೆ ಶಿಕ್ಷೆ ಆಗಬೇಕು. ಮತ್ತು ಮಹಿಳೆಯರಿಗೆ ಅನುಕೂಲವಾಗುವಂತೆ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋಕೆ ಸರ್ಕಾರ ಆದೇಶವನ್ನು ಹೊರಡಿಸಬೇಕು. ಮತ್ತು ಮಹಿಳೆಯರಿಗೆ ಒಂಟಿಯಾಗಿ ಹೋಗಲಿಕ್ಕೆ ಬರಲಿಕ್ಕೆ ಅವರಿಗೆ ಸುರಕ್ಷಿತವಾಗಿ ಯಾವುದೇ ಸುರಕ್ಷತೆ ಇಲ್ಲ. ಅದಕ್ಕಾಗಿ ಮಹಿಳೆಯರಿಗೆ ರಕ್ಷಣೆಗಾಗಿ ಮತ್ತು ರಕ್ಷಣೆ ಕಾನೂನನ್ನು ಕೂಡ ಒಂದು ಒದಗಿಸಿಕೊಡಬೇಕು. ಮತ್ತು ದುಡಿಯುವ ಮಹಿಳೆಯರಿಗಾಗಿ ದುಡಿತಕ್ಕಂಥ ಸ್ಥಳಗಳಲ್ಲಿ ಅವರಿಗೆ ಒಂದು ರಕ್ಷಣೆ ಕೋಣೆಯನ್ನು ಕೂಡ ಮತ್ತು ಅವರಿಗೆ ರೆಸ್ಟ್ ಕೋಣೆ ಆರಾಮ್ ಮಾಡಲಿಕ್ಕೆ ಒಂದು ಕೋಣೆಯನ್ನು ಕೂಡ ಅವರಿಗೆ ಪ್ರತ್ಯೇಕವಾಗಿ ಮಾಡಬೇಕು. ಮತ್ತು ಅವರಿಗೆ 12 ತಾಸು ಕೆಲಸ ಮಾಡಿಸ್ಕೋಬೇಕಂತ ಈಗ ಸರ್ಕಾರ ಹೊಸದಾಗಿ ಆದೇಶ ಮಾಡಿದೆ. 12 ತಾಸು ಕೆಲಸ ಮಹಿಳೆಯರು ಮಾಡಿ ಮತ್ತು ಮನೆಗಳಲ್ಲಿ ಬಂದು ಕೂಡ ಮತ್ತೆ ಮನೆ ಕೆಲಸ ಕೂಡ ಅವರೇ ಮಾಡ್ಕೋಬೇಕಾಗ್ತದೆ. ಇದರಿಂದ ಮಹಿಳೆಯರಿಗೆ ಆರೋಗ್ಯ ಕೆಟ್ಟು ಆದಷ್ಟು ಬೇಗ ಸಾಯುವಂಥ ಪರಿಸ್ಥಿತಿಯಲ್ಲಿ ಕೂಡ ಮಹಿಳೆಯರು ಇವತ್ತು ದೇಶದಲ್ಲಿ ಸಾವನ್ನು ಅನುಭವಿಸ್ತಾ ಇದ್ದಾರೆ. ಇದು ಕೂಡ ಕಾನೂನು ಬದಲಾವಣೆ ಮಾಡಬೇಕು. ಮಹಿಳೆಯರಿಗೆ ರಕ್ಷಣೆ ಕೊಡಬೇಕನ್ನೋದು ನಮ್ಮ ಮಹಿಳೆಯರು ಡಿಮ್ಯಾಂಡ್ಗಳನ್ನು ಇಟ್ಕೊಂಡು ನಾವು ಇವತ್ತು ಸರ್ಕಾರಕ್ಕೆ ಒಂದು ಮನವಿ ಪತ್ರ ಕೊಡ್ತೀವಿ ತಹಸೀಲ್ದಾರ್ ಮುಖಾಂತರ. ಇದು ಮಹಿಳಾ ದಿನಾಚರಣೆ ಅಂಗವಾಗಿ ನಾವು ಈ ಥರ ಹಕ್ಕುಗಳನ್ನು ಕೊಡ್ತಾ ಇದ್ದೀವಿ. ಸ್ವಾಭಿಮಾನದಿಂದ ನಡೆದುಕೊಳ್ಳುವುದೇ ಪ್ರಜಾಪ್ರಭುತ್ವ. ಆದರೆ ಗುಲಾಮಗಿರಿಯಿಂದ ಕಾಯಂ ಬಡತನವನ್ನು ಕೇಂದ್ರ ರಾಜ್ಯ ಸರ್ಕಾರಗಳು ಮುಂದುವರಿಸುತ್ತಿವೆ. ಕಾಂಗ್ರೆಸ್ ಬಿಜೆಪಿ ಒಂದೇ ಸಂಸಂತಿಯವರು. ಇವರಿಂದ ಬದಲಾವಣೆ ಸಾಧ್ಯವಿಲ್ಲ ಹಾಗೂ ಇತರೆ ಪಕ್ಷಗಳ ಸರ್ಕಾರಗಳಿಂದ ಆಗಲ್ಲ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಹೇಳಿದರು. ಅವರಿಂದು ನಗರದ ಎಪಿಎಂಸಿ ಸಭಾಂಗಣದಲ್ಲಿ ನವ ಕರ್ನಾಟಕ ನಿರ್ಮಾಣ ಆಂದೋಲನ ವೇದಿಕೆಯಿಂದ ಹಮ್ಮಿಕೊಂಡಿದ್ದ ಜನರ ನಡುವೆ ಜನತಾ ಪ್ರಣಾಳಿಕೆ ಚರ್ಚೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಸಂಘಟನೆಗಳಲ್ಲಿ ಸಂಘಟನೆಗಳಾಗಿವೆ, ಕ್ರಿಯೆ ಮುಂದುವರಿಸುತ್ತಿವೆ. ಇದರಲ್ಲಿ ಬದಲಾವಣೆ ಇಲ್ಲ. ಆದರೆ ರಾಜಕೀಯ ಬದಲಾವಣೆ ತರಬೇಕಿದೆ. ತಂತ್ರಜ್ಞಾನಗಳು ಮುಂದುವರೆದಿವೆ, ಟಿವಿ ಮೊಬೈಲ್ ಬಂದಿವೆ, ನಾಗರಿಕತೆಯಲ್ಲಿ ಬದಲಾವಣೆಯಾಗಿವೆ. ಆದರೆ ಬಡತನ ಮುಂದುವರಿಯುತ್ತಿವೆ ಎಂದರು. ಎಲ್ಲರೂ ಸಮಾನವಾಗಿ ಬದುಕಬೇಕು, ಪರಸ್ಪರ ಗೌರವದಿಂದ ಇರಬೇಕಿದೆ. ಬಸವಾದಿ ಶರಣರು ದೊಡ್ಡ ತಲಪಾಯಿ ಹಾಕಿದ್ದಾರೆ. ಮೇಲು ಕೀಳು ಇಲ್ಲ, ಎಲ್ಲರೂ ಸಮಾನರೇ, ಇದರಲ್ಲಿ ವ್ಯತ್ಯಾಸವಿಲ್ಲ. ಆದರೆ ಚುನಾವಣೆಯಲ್ಲಿ ರಾಜಕಾರಣಿ ಮತದಾರರಿಗೆ ನಮಸ್ಕಾರ ಮಾಡುತ್ತಾರೆ. ಅದಾದ ನಂತರ ಗೆದ್ದ ಮೇಲೆ ಕಾಲು ಹಾಕಿಕೊಂಡು ಕೂರುತ್ತಾರೆ. ಮನೆ ಮನೆಗೆ ಬಾಟಿಲ್ಗಳನ್ನು ಹಂಚಿದರು. ಚುನಾವಣೆಗಳಲ್ಲಿ ಮದ್ಯಮವನ್ನು ಅಭ್ಯಾಸ ಮಾಡಿಸಿ ಮದ್ಯಮದ ದರ ಹೆಚ್ಚಿಸಿದ್ದಾರೆ ಎಂದು ಟೀಕಿಸಿದರು. ದಿನೇಶ್ ಗುಂಡೂರಾವ್ ಆರೋಗ್ಯವನ್ನು ಕೊಡಲು ಬಂದಿಲ್ಲ, ಹೆಂಡ ಕುಡಿಸೋಕೆ ಬಂದಿದ್ದಾರೆ. ಸಿದ್ದರಾಮಯ್ಯಗೆ ನೈತಿಕತೆ ಇಲ್ಲ, ಆರ್ಥಿಕ ಆರೋಗ್ಯವನ್ನು ಹದಗೆಡಿಸಿದ್ದಾರೆ. 2028ಕ್ಕೆ ನವ ಕರ್ನಾಟಕ ನಿರ್ಮಾಣ ಆಂದೋಲನ ವೇದಿಕೆ ಅಧಿಕಾರಕ್ಕೆ ಬಂದರೆ ಇಡೀ ರಾಜ್ಯದಲ್ಲಿ ಮದ್ಯಮವನ್ನು ಸಂಪೂರ್ಣ ಬಂದ್ ಮಾಡಲಾಗುವುದು ಎಂದರು. ಇದರಲ್ಲಿ ಯಾವುದು ಬದಲಾವಣೆಗಳಿಲ್ಲ. ಆದರೆ ನಮ್ಮ ಎಲ್ರಿಗೂ ಒಂದು ರಾಜಕೀಯ ಬದಲಾವಣೆ ಬೇಕಲ್ಲ. 77 ವರ್ಷ ಆಯಿತು ಸ್ವಾತಂತ್ರ್ಯ ಬಂದು. ಏನು ಬದಲಾವಣೆ ಆಗಿದೆ? ತಂತ್ರಜ್ಞಾನಗಳು ಜಗತ್ತಲ್ಲಿ ಮುಂದುವರೆದಿದೆ. ನಮ್ಮನೆಗೆ ಟಿವಿ ಬಂದಿದೆ, ನಮಗೆ ಕೈನಲ್ಲಿ ಮೊಬೈಲ್ ಬಂದಿದೆ. ನಾಗರಿಕತೆಯಲ್ಲಿ ಬದಲಾವಣೆ ಆಗಿದೆ. ಹಾಗೆ ಕಾಯಂ ಆಗಿ ಬಡತನ ಮುಂದುವರಿತಾ ಇದೆ. ಇದು ಯಾವುದೋ ಸರ್ಕಾರ ಯಾವುದೋ ಕೊಟ್ಟಂತ ಗಿಫ್ಟ್ ಅಲ್ಲ. ಇದು ಜಗತ್ತಿನ ವೇಗ. ಇದು ಬಂಧುಗಳೇ, ನಾವೆಲ್ಲರೂ ಕೂಡ ಸಮಾನವಾಗಿ ಬದುಕಬೇಕು. ಸಮಾನವಾಗಿ ಪರಸ್ಪರ ಗೌರವಗಳಿಂದ ಇರಬೇಕು. ನಮ್ಮ ಬಸವಾದಿ ಶರಣರು ಕರ್ನಾಟಕದಲ್ಲಿ ಬಹಳ ದೊಡ್ಡ ತಳಪಾಯವನ್ನು ಹಾಕಿದರು. ನಾವು ಯಾರಿಗೂ ಕೀಳಲ್ಲ, ನಾವು ಯಾರಿಗೂ ಮೇಲಲ್ಲ, ನಾವೆಲ್ಲರೂ ಕೂಡ ಸಮಾನರೇ, ಇದರಲ್ಲಿ ಯಾವುದೇ ವ್ಯತ್ಯಾಸ ಇರಬಾರ್ದಂತ ಹೇಳಿ ಸಮಾನತೆಯನ್ನ ಹೆಂಗೆ ಅವರು ನಮಗೆ ಹೇಳ್ಕೊಟ್ಟಿದ್ದಾರೆ ಅಂದರೆ, ಶರಣು ಅಂದರೆ ಬಸವಣ್ಣನಿಗೆ ಯಾರಾದರೂ ಬಂದು ಶರಣು ಅಂದರೆ, ಅಣ್ಣ ನಿನಗೆ ಶರಣು ಶರಣಾರ್ಥಿಗಳು.
ನಿರಂತರವಾಗಿ ಆಡಳಿತವನ್ನು ಮಾಡಿದ್ದಾರೆ. 4,120 MLAಗಳು ಇಡೀ ದೇಶಾದ್ಯಂತ ರಾಜ್ಯಾದ್ಯಂತ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಆದರೆ ಈ ದೇಶದಲ್ಲಿ ಬಡತನ ನಿರ್ಮೂಲನೆ ಆಗಲಿಲ್ಲ, ನಿರುದ್ಯೋಗ ನಿರ್ಮೂಲನೆ ಆಗಲಿಲ್ಲ, ಅಸ್ಪೃಶ್ಯತೆ ಅಸಮಾನತೆ ಹೋಗ್ಲಾಡ್ಸಕ್ಕೆ ಸಾಧ್ಯ ಆಗಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ನಾವು ಜನವರಿ 1956 ಜನವರಿ 26, 1950ರಂದು ನಮಗೆ ನಾವೇ ಸಂವಿಧಾನವನ್ನು ಅರ್ಪಣೆ ಮಾಡ್ಕೊಂತ ಇದ್ದೇವೆ. ಆ ಸಂವಿಧಾನದಲ್ಲಿ ಅನೇಕ ವೈವಿಧ್ಯಗಳಿದೆ. ರಾಜಕೀಯ ಸಮಾನತೆಯನ್ನು ಕೊಟ್ಟು ಮಾಡಲಾಗಿದೆ. ಆದರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಅಸಮಾನತೆ ಮುಂದುವರಿಯುತ್ತದೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ರಾಜ್ಯ ಸರ್ಕಾರದ ಬಳಿ ಇರುವ ದತ್ತಾಂಶಗಳನ್ನು ಪರಿಗಣಿಸಿ ವಿಳಂಬ ನೀತಿ ಅನುಸರಿಸದೆ ಒಳ ಮೀಸಲಾತಿ ಜಾರಿ ಮಾಡಿ ಇಲ್ಲ ಖರ್ಚು ಖಾಲಿ ಮಾಡಿ ಎಂದು ಆಗ್ರಹಿಸಿ ದಿನಾಂಕ 19ರಂದು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನಾ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಒಳ ಮೀಸಲಾತಿ ಜಾರಿಗಾಗಿ ಮಾದಿಗ ಸಮುದಾಯಗಳ ಸ್ವಾಭಿಮಾನದ ಒಕ್ಕೂಟ ಮಹಾವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ 3 ತಿಂಗಳ ಅವಧಿಯಲ್ಲಿ ಆಯಾ ರಾಜ್ಯಗಳಿಗೆ ಒಳ ಮೀಸಲಾತಿ ಜಾರಿ ಮಾಡುವ ಅಧಿಕಾರ ಇದೆ ಹೇಳಿ ಈಗ 7 ತಿಂಗಳು 16 ದಿನ ಪೂರ್ಣಗೊಂಡರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾತ್ರ ದತ್ತಾಂಶಗಳ ನೆಪ ಹೂಡಿ ವಿಳಂಬ ನೀತಿಯನ್ನು ಅನುಸರಿಸುತ್ತಾ ನಿರ್ಲಕ್ಷ್ಯ ಧೋರಣೆ ಅನುಸರಿಸುತ್ತಿದೆ ಎಂದು ಕಿರಿಕಾರಿದರು. ನೆರೆ ರಾಜ್ಯ ತೆಲಂಗಾಣದಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಮಾಡಲಾಗಿದೆ, ಆದರೆ ಕಾಂಗ್ರೆಸ್ ಸರ್ಕಾರ ಮಾತ್ರ ದಲಿತರಿಗೆ ತೀವ್ರ ಅನ್ಯಾಯ ಮಾಡುತ್ತಿದೆ ಎಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಧಾನಸಭಾ ಚುನಾವಣೆ ಪ್ರಚಾರ ಸಂದರ್ಭದಲ್ಲಿ ಚಿತ್ರದುರ್ಗದಲ್ಲಿ ಬಹಿರಂಗ ಸಮಾವೇಶದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಒಳ ಮೀಸಲಾತಿ ಜಾರಿಗೆ ಮಾಡಲಾಗುವುದು ಎಂದು ಭರವಸೆ ನೀಡಿದ ಮಾತು ಕಾಂಗ್ರೆಸ್ ಸರ್ಕಾರ ತಪ್ಪಿದೆ ಎಂದರು. ನುಡಿದಂತೆ ನಡೆಯುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡಲೇ ಸಮಾಜದ ಶ್ರೇಯ ಅಭಿವೃದ್ಧಿಗೆ ಒಳ ಮೀಸಲಾತಿ ಜಾರಿ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಒಳ ಮೀಸಲಾತಿ ವರ್ಗೀಕರಣವನ್ನು ರಾಜ್ಯ ಸರ್ಕಾರ ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡಕತ್ತದ. ಇದನ್ನು ಖಂಡನೆ ಮಾಡ್ತಾ ಇದ್ದೀವಿ. ನಾವು ಇದನ್ನು ಖಂಡನೆ ಮಾಡಿಬಿಟ್ಟು ಏನಪ್ಪ ಅಂದ್ರೆ 19ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಏನಪ್ಪ ಅಂದ್ರೆ ಬೃಹತ್ ಮಟ್ಟದ ಪ್ರತಿಭಟನಾ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ರಾಜ್ಯ ಸರ್ಕಾರ ಒಂದು ವೇಳೆ ಅತಿ ಶೀಘ್ರದಲ್ಲಿ ಒಳ ಮೀಸಲಾತಿ ವರ್ಗೀಕರಣವನ್ನು ಜಾರಿಪಡಿಸಿಲ್ಲ ಅನ್ನೋದಾದ್ರೆ ಮುಂದೆ ಬರ್ತಕ್ಕಂಥ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಪ್ರತಿ ಹಳ್ಳಿಗೆ ತಿರುಗಾಡಿ ಅವೇರ್ನೆಸ್ ಮಾಡಿ ತಿಳುವಳಿಕೆ ಹೇಳಿ ತಕ್ಕ ಪಾಠ ಕಲಿಸ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ. ಆಗೋಸ್ಕರ ಏನಪ್ಪ ಅಂದ್ರೆ ರಾಜ್ಯ ಸರ್ಕಾರದವರು ಈ ಕೂಡಲೇ ಒಳ ಮೀಸಲಾತಿ ವರ್ಗೀಕರಣವನ್ನು ಜಾರಿಪಡಿಸಬೇಕಂತ ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೀವಿ. ನನ್ನ ಹೆಸರು ಶಿವರಾಯ ಕ್ರಿಸ್. ಎಲ್ಲ ಜಿಲ್ಲೆಗಳಿಂದ ಜನ ಬರ್ತಾ ಇದ್ದಾರೆ ಫ್ರೀಡಂ ಪಾರ್ಕಿಗೆ. 19ನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಎಲ್ಲ ಜನ ಬಂದು ಪ್ರತಿಭಟನಾ ಸಮಾವೇಶವನ್ನು ಮಾಡ್ತಾ ಇದ್ದಾರೆ ಫ್ರೀಡಂ ಪಾರ್ಕಲ್ಲಿ. ಆ ಕಾರಣಕ್ಕಾಗಿ ಆ ಪ್ರತಿಭಟನಾ ಸಮಾವೇಶದ ಉದ್ದೇಶ ಇಷ್ಟೇ, ರಾಜ್ಯ ಸರ್ಕಾರ ನಾಗಮೋಹನ್ ದಾಸ್ ಅವರ ಆಯೋಗ ನೇಮಕ ಮಾಡಿದರೂ ಕೂಡ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕ ದಾಖಲಾತಿಗಳನ್ನು ಅಧಿಕೃತವಾಗಿ ಒದಗಿಸ್ತಾ ಇಲ್ಲ. ಉದ್ದೇಶಪೂರ್ವಕವಾಗಿ ಯಾವುದೇ ಅಂಕಿಅಂಶಗಳನ್ನು ನೀಡದೇನೆ ಈ ನಾಗಮೋಹನ್ ದಾಸ್ ಆಯೋಗ ನೇಮಕ ಆಗೋದಕ್ಕಿಂತ ಮುಂಚಿತವಾಗಿ ಎಲ್ಲ ಅಂಕಿಅಂಶಗಳು ನಮ್ಮ ಹತ್ರ ಇದ್ದಾವಂತ ಹೇಳ್ತಾ ಇದ್ರು. ಒಂದು ಕಡೆಗೆ ಎಲ್ಲಿ ಸಮಾಜ ಕಲ್ಯಾಣ ಕಾರ್ಯದರ್ಶಿ ಅವರು ಆಯುಕ್ತರು ನಮ್ಮ ಹತ್ರ ಬೇಕಾಗಿರ್ತಕ್ಕಂಥ ಎಲ್ಲ ದತ್ತಾಂಶಗಳಿದ್ದಾವಂತ ಹೇಳ್ತಾ ಇದ್ರು. ಈಗ ನೋಡಿದ್ರೆ ಯಾವುದೇ ದತ್ತಾಂಶ ನಮ್ಮಲ್ಲಿ ಲಭ್ಯ ಇಲ್ತಕ್ಕಂಥ ನೆಪ ಹೇಳಿಬಿಟ್ಟು ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡ್ತಿದ್ದಾರೆ. ಈ ವಿಳಂಬ ನೀತಿಯನ್ನು ಏನಪ್ಪ ಅಂದ್ರೆ ನಾವು ಈ ಒಂದು ಸಮಾವೇಶ ಮಾಡೋದ್ರ ಮುಖಾಂತರ ಖಂಡನೆಯನ್ನು ಮಾಡ್ತಾ ಇದ್ದೀವಿ ಒಕ್ಕೂಟದ ವತಿಯಿಂದ. ಹೇಳ್ತಾ ಇದ್ದೀವಲ್ಲ, ಬರ್ತಕ್ಕಂಥ ಒಂದು ಚುನಾವಣೆ ಏನಿದೆ ಅಲ್ವಾ, ಸಾಮೂಹಿಕ ತೀರ್ಮಾನ ತಗೊಂಡು ಮುಂದೆ ಬರ್ತಕ್ಕಂಥ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಅನಿವಾರ್ಯವಾಗಿ ಇವ್ರಿಗೆ ತಕ್ಕ ಪಾಠ ಕಲಿಸ್ತಕ್ಕಂಥ ವ್ಯವಸ್ಥೆಯನ್ನು ಸಂದರ್ಭಕ್ಕೆ ಮಾಡಬೇಕಾಗುತ್ತೆ. ನಮ್ಮ ಹೆಸರು ಶಿವರಾಯ ಕ್ರಿಕ್ ಅಂತೇಳಿ MRHS ರಾಜ್ಯಾಧ್ಯಕ್ಷ. ಪ್ರಾದೇಶಿಕ ಅಸಮತೋಲನ ತೊಲಗಿಸಲು ಹಿಂದುಳಿದ ರಾಯಚೂರು ಜಿಲ್ಲೆಗೆ ಏಮ್ಸ್ ಮಂಜೂರು ಮಾಡುವಂತೆ ಒತ್ತಾಯಿಸಿ ಏಮ್ಸ್ 12 ಜನ ನಿಯೋಗ ತಂಡ ನಾಳೆ ದೆಹಲಿ ತೆರಳಿ ರಾಜ್ಯದ 28 ಸಂಸದರನ್ನು
ತಮ್ಮ ನಿವಾಸಿಗಳಲ್ಲಿ ಪ್ರತ್ಯೇಕವಾಗಿ ಭೇಟಿ ನೀಡಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಏಮ್ಸ್ ಮಂಜೂರು ಮಾಡುವಂತೆ ಒತ್ತಾಯಿಸಲಾಗುವುದು ಎಂದು ಏಮ್ಸ್ ಹೋರಾಟದ ಸಮಿತಿ ಸಂಚಾಲಕ ಬಸವರಾಜ್ ಕಳಸ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಅಧಿವೇಶನ ನಡೆಯುವುದರಿಂದ ಎಲ್ಲ ಸಂಸದರನ್ನು ಭೇಟಿ ನಂತರ ಜಿಲ್ಲೆಗೆ ಮರಳಿ ಬರಲಾಗುವುದು ಎಂದರು. ಏಮ್ಸ್ ಹೋರಾಟಕ್ಕೆ 1000 ದಿನಗಳ ಪೂರೈಸಿದ ಹಿನ್ನೆಲೆ ಬೃಹತ್ ಹೋರಾಟ ನಡೆಯಿತು. ಈ ಹೋರಾಟದಲ್ಲಿ ಪಕ್ಷಾತೀತವಾಗಿ ಎಲ್ಲಾ ರಾಜಕೀಯ ಮುಖಂಡರು ಪಾಲ್ಗೊಂಡು ಕೇಂದ್ರ ಸರ್ಕಾರ ಗಮನಕ್ಕೆ ತಂದರೂ ಮಲತಾಯಿ ಧೋರಣೆ ಅನುಸರಿಸಿದೆ ಎಂದರು. ಶಾಸಕ ಶಿವರಾಜ್ ಪಾಟೀಲ್ ಅವರು 1000 ದಿನಗಳ ಹೋರಾಟದ ವೇದಿಕೆಯಲ್ಲಿ ಪಾಲ್ಗೊಂಡು ಬಿಜೆಪಿ ಪಕ್ಷದಿಂದ ಪ್ರತ್ಯೇಕವಾಗಿ ನಿಯೋಗ ತೆರಳಿ ರಾಯಚೂರಿಗೆ ಏಮ್ಸ್ ನೀಡುವಂತೆ ಕೇಂದ್ರಕ್ಕೆ ಮನವಿ ಮಾಡುವ ನಿರ್ಣಯ ಜಿಲ್ಲಾ ಬಿಜೆಪಿ ಕೋರ್ ಕಮಿಟಿಯಲ್ಲಿ ಕೈಗೊಳ್ಳಲಾಗಿದೆ ಎಂದು ಭರವಸೆ ನೀಡಿ 40 ದಿನಗಳು ಕಳೆದರೂ ದೆಹಲಿ ತೆರಳಲಿಲ್ಲ ಎಂದರು. ಈ ಹೋರಾಟದ ವೇದಿಕೆಯಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರುವ ಶಾಸಕರು ಮಾತನಾಡುವಾಗ ವಿವೇಚನೆ ಇರಬೇಕು. ಶಾಸಕರ ಹೇಳಿಕೆಗೆ ಮಾತ್ರ ಸೀಮಿತವಾಗಿದೆ ಎಂದು ಕಿಡಿಗಾಡಿದರು. ಇತ್ತೀಚೆಗೆ ಮಂತ್ರಾಲಯ ಮಠಕ್ಕೆ ಆಗಮಿಸಿದ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಏಮ್ಸ್ ಜಿಲ್ಲೆಗೆ ನೀಡುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒತ್ತಾಯಿಸುವಂತೆ ವಿಮ್ಸ್ ನಿಯೋಗ ನೇತೃತ್ವದಲ್ಲಿ ಪಾತ್ರ ಹಸ್ತಾಂತರ ಮಾಡಲಾಯಿತು. ಇದೇ ರೀತಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಇ ವಿಜಯೇಂದ್ರ ಅವರು ಮಂತ್ರಾಲಯ ಪೀಠಾಧಿಪತಿಗಳು ನೀಡಿದ ವಾಗ್ದಾರಿ ಪ್ರಾಮಾಣಿಕವಾಗಿ ವರ್ಣಿಸಿದ್ದಾರೆ. ಅವರು ನೀಡಿದ 2 ಮನವಿ ಪತ್ರ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರಿಗೆ ನೀಡಿದ್ದಾರೆ. 12 ಜನರನ್ನು ಆಯ್ಕೆ ಮಾಡಿ ನಾವು ವೇದಿಕೆಗೆ ಹೋಗಿ ನಮ್ಮ ಕರ್ನಾಟಕವನ್ನು ಪ್ರತಿನಿಧಿಸ್ತಕ್ಕಂಥ ಒಟ್ಟು 28 ಸಂಸದರನ್ನ ಭೇಟಿ ಮಾಡ್ತಾ ಇದ್ದೀವಿ ಪರ್ಸನಲ್ ಮತ್ತು ವೈಯಕ್ತಿಕವಾಗಿ ಒಂದೊಂದು ಮನವಿ ಪತ್ರಗಳನ್ನು ಕೊಟ್ಟು ಅವರಲ್ಲಿ ಒಂದು ಮನವಿ ಮಾಡ್ತಾ ಇದ್ದೇವೆ. ಇದು ಏಮ್ಸ್ ಅಂತಕ್ಕಂಥದ್ದು ಕೇವಲ ರಾಯಚೂರು ಜಿಲ್ಲೆಯ ಬೇಡಿಕೆ ಅಷ್ಟೇ ಅಲ್ಲ, ಇದು ಕರ್ನಾಟಕದ ಭಾಳ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಅಂತ ತಾವು ಪರಿಗಣಿಸಬೇಕು. ಇದುವರೆಗೆ ಹೆಂಗಾಗಿದೆ ಅಂದರೆ ಅಲ್ಲಿ ಕುಮಾರ್ ನಾಯಕರು ಮಾತಾಡಬೇಕಾದ್ರೆ ನಮಗೇನು ಸಂಬಂಧ ಇಲ್ಲ ಅನ್ನೋ ಲೆಕ್ಕದಲ್ಲಿ ಉಳಿದ ಸಂಸದರು